ನಲಕುಂಡಿಯಲ್ಲಿ 7 ಎಡೆಯ ಸರ್ಪದ ಮೂರ್ತಿ ಪತ್ತೆ ಆಗಿದೆ. ಕಲ್ಯಾಣ ಚಾಲುಕ್ಯರ ಕಾಲದ ಸರ್ಪದ ಕಲ್ಲು ಪತ್ತೆ ಆಗಿದೆ. ಕಲ್ಯಾಣ ಚಾಲುಕ್ಯರು ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಆ ಕಾಲದ ಸರ್ಪದ ಕಲ್ಲು ಪತ್ತೆ ಆಗಿದೆ. ಕುತೂಹಲ ಮೂಡಿಸಿರುವಂಥದ್ದು ನಾಗರ ಕಲ್ಲಿನ ಮೂರ್ತಿ. 7 ಎಡೆಯ ಸರ್ಪ ಷಣ್ಮುಖ ಎಂಬುವರ ಜಮೀನಲ್ಲಿ ಪತ್ತೆಯಾದಂಥ ಮೂರ್ತಿ ಅದು. ಐತಿಹಾಸಿಕ ಬಾವಿಯ ಒಳಗಡೆ ಅಲಂಕಾರಿಕ ಶಿಲೆಗಳು ಪತ್ತೆಯಾಗಿದ್ದಾವೆ. ಚಾಲುಕ್ಯರ ಕಾಲದ ಅಲಂಕಾರಿಕ ಶಿಲೆಗಳು ಪತ್ತೆಯಾಗಿರುವಂಥದ್ದು. ಉತ್ಖನನ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ಪ್ರಾಚ್ಯ ವಸ್ತುಗಳು ಸಿಗ್ತಾ ಹೋಗ್ತಾ ಇದೆ. ಅಲ್ಲಿ ಲಕ್ಕುಂಡಿಯಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ, ದೃಶ್ಯಾವಳಿಯಲ್ಲಿ ಗಮನಿಸ್ಬೋದು. 7 ಎಡೆಯ ಸರ್ಪದ ಮೂರ್ತಿ ಸಿಕ್ಕಿದೆ. ಅಲ್ಲಿ ನಾಗರ ಕಲ್ಲು ಕೂಡ ಸಿಕ್ಕಿರುವಂಥದ್ದು. ಪ್ರಾಚ್ಯ ವಸ್ತುಗಳು ಇವೆಲ್ಲ ಕೂಡ ಕಲ್ಯಾಣ ಚಾಲುಕ್ಯರು ಆಳ್ವಿಕೆ ಮಾಡ್ತಾ ಇದ್ದ ಸಂದರ್ಭದ ಪ್ರಾಚ್ಯ ವಸ್ತುಗಳು ಅಂತ ಗೊತ್ತಾಗ್ತಾ ಇದೆ. ನಾವು ಈ ತೋಟ ಮಾಡಾಕೈತೆ 35ರಿಂದ 40 ವರ್ಷ ಆಯ್ತು. ನಮಗೆ ಮೊದಲ ಇಲ್ಲಿ ಏನೇನು ಗೊತ್ತಿದ್ದಿಲ್ಲ. ಅದು ಏನಾರು ಒಂದು ಪೂಜೆ ಮಿಸ್ ಆತಂದ್ರೆ ನಮ್ಮ ಹೊಲದಾಗ ಹಾವುಗಳು ಕಾಣ್ತಾವೆ, ಈಗೂ ಕಾಣ್ತಾವೆ. ಆದ್ರೆ ಅಷ್ಟು 7 ಹಿಡಿದು ಕೂದಲಿದ್ದ ಹಾವು, ದೊಡ್ಡ ಹಾವು ಕಂಡಿಲ್ಲ. ಭಾಳ ಅಂದ್ರೆ 4ರಿಂದ 5 ಫೂಟ್ನಂತ ನಾಗರ ಹಾವು ಕಂಡವು. ಅವು ನಮ್ಗೆ ಯಾವ ತೊಂದರೆನೂ ಕೊಟ್ಟಿಲ್ಲ. ಪ್ರತಿ ಅಮಾಸ್ಕೊಮ್ಮೆ ಪೂಜೆ ಮಾಡ್ಕೊತ ಹೊಂಟೀವಿ. ನಮ್ಗೆ ಹಾವಿಂದ ಯಾವ ತೊಂದರೆನೂ ಇಲ್ಲ.